ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೇರೆ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 43ನೇ ಅಧ್ಯಾಯ ವಚನಗಳು 1ರಿಂದ 34. ನಿನ್ನೆ ನಾವು ಯೋಸೇಫಿನ ಸಹೋದರರು ತಮ್ಮ ಹಳೆಯ ಪಾಪವನ್ನ ನೆನಪಿಸಿಕೊಳ್ಳಲು ಆರಂಭಿಸಿದ್ದ ಕ್ಷಣವನ್ನ ನೋಡಿದ್ದೇವೆ. ವರ್ಷಗಳ ಹಿಂದೆ ಮಾಡಿದ ತಪ್ಪು ಈಗ ಮತ್ತೆ ಅವರ ಮನಸ್ಸನ್ನ ಕಾಡುತ್ತಾ ಇರುವಂಥದ್ದನ್ನು ನೋಡಿದ್ದೇವೆ. ಆದರೆ ಕತೆ ಇನ್ನ ಮುಂದುವರಿಯುತ್ತದೆ ಪ್ರಿಯರೇ. ಕಾನಾನಿನಲ್ಲಿ ಬರ ಇನ್ನೂ ತೀವ್ರವಾಗುತ್ತದೆ. ಮನೆಯಲ್ಲಿದ್ದ ಆಹಾರ ಮುಗಿಯಲು ಆರಂಭವಾಗುತ್ತದೆ. ಈಗ ಮತ್ತೆ ಐಗುಪ್ತಕ್ಕೆ ಹೋಗದೆ ಬೇರೆ ಯಾವ ದಾರಿಯೂ ಇರುವುದಿಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಪ್ರಿಯರೇ. ಐಗುಪ್ತದ ಆ ಅಧಿಕಾರಿಯು ಹೇಳಿದ್ದನ್ನ ಎಲ್ಲರೂ ನೆನಪಿಸಿಕೊಂಡಿದ್ದಾರೆ. ನಿಮ್ಮ ಕಿರಿಯ ಸಹೋದರನನ್ನ ಕರೆದುಕೊಂಡು ಬಂದರೆ ಮಾತ್ರ ನಿಮ್ಮ ಮುಖವನ್ನ ಮತ್ತೆ ನಾನು ನೋಡುವೆನು ಎಂಬುದಾಗಿ. ಯಾಕೋಬ ಇನ್ನೂ ಬೆನ್ಯಾಮೀನನನ್ನು ಕಳುಹಿಸಲು ಸಿದ್ಧನಿಲ್ಲ. ಯೋಸೇಫನನ್ನು ಈಗಾಗಲೇ ಕಳೆದುಕೊಂಡ ನೋವು ಅವನೊಳಗೆ ಇನ್ನೂ ಜೀವಂತವಾಗಿದೆ. ಆ ಸಮಯದಲ್ಲಿ ಯಹೂದ ಮುಂದೆ ಬರುತ್ತಾನೆ. ಹಿಂದೆ ಯೋಸೇಫನು ಮಾರಲು ಸಲಹೆ ನೀಡಿದವನೇ ಈಗ ಜವಾಬ್ದಾರಿ ತೆಗೆದುಕೊಳ್ಳುವುದನ್ನ ನಾವು ನೋಡಬಹುದು. ಪ್ರಿಯರೇ, ಇದು ಹೊಸ ಯಹೂದ. ಅವನು ತಂದೆಗೆ ಹೇಳುತ್ತಾನೆ, ಬೆನ್ಯಾಮೀನನನ್ನು ನನ್ನ ಜೊತೆ ಕಳುಹಿಸಿ, ಅವನಿಗೆ ಏನಾದರೂ ಆದರೆ ಅದು ನನ್ನ ಹೊಣೆಯಾಗಿರುತ್ತದೆ ಎಂಬುದಾಗಿ. ಪ್ರಿಯರೇ, ಇದು ನಿಜವಾದ ಪರಿವರ್ತನೆಯ ಗುರುತು. ಬದಲಾದ ಹೃದಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಆರಂಭಿಸುತ್ತದೆ. ಕೊನೆಗೆ ಯಾಕೋಬ ಒಪ್ಪುತ್ತಾನೆ. ನಂತರ ಒಂದು ನೋವಿನ ಮಾತನ್ನ ಹೇಳುತ್ತಾನೆ, ಪ್ರಿಯರೇ, ನಾನು ಮಕ್ಕಳನ್ನ ಕಳೆದುಕೊಳ್ಳಬೇಕಾದರೆ ಕಳೆದುಕೊಳ್ಳುತ್ತೇನೆ ಎಂಬುದಾಗಿ. ಇದು ಕೇವಲ ನಿರಾಶೆಯ ಮಾತಲ್ಲ, ಇದು ದೇವರ ಕೈಗೆ ನಿಯಂತ್ರಣ ಒಪ್ಪಿಸುವ ಕ್ಷಣ. ಹೀಗೆ ಅವರು ಮತ್ತೆ ಐಗುಪ್ತಕ್ಕೆ ಬರುತ್ತಾರೆ. ಈ ಬಾರಿ ಬೆನ್ಯಾಮೀನನು ಅವರ ಜೊತೆ ಇದ್ದಾನೆ. ಯೋಸೇಫ ದೂರದಿಂದಲೇ ಬೆನ್ಯಾಮೀನನನ್ನು ನೋಡುತ್ತಾನೆ. ತನ್ನ ತಾಯಿಯ ಮಗನನ್ನ ಕಂಡ ಕ್ಷಣದಲ್ಲಿ ಅವನ ಹೃದಯ ಕದಡುತ್ತದೆ. ಅವನು ಅವರನ್ನ ತನ್ನ ಮನೆಗೆ ಊಟಕ್ಕೆ ಕರೆಯಲು ಹೇಳುತ್ತಾನೆ. ಆದರೆ ಸಹೋದರರು ಭಯಪಡುತ್ತಾರೆ. ಅವರು ಯೋಚಿಸುತ್ತಾರೆ, ಹಿಂದಿನ ಹಣದ ವಿಷಯಕ್ಕೆ ಈಗ ನಮ್ಮನ್ನು ದಂಡಿಸಬಹುದು ಎಂಬುದಾಗಿ. ಪ್ರಿಯರೇ, ಅಪರಾಧದ ಭಾವನೆ ಇರುವ ಹೃದಯ ಯಾವಾಗಲೂ ಕೃಪೆಯನ್ನ ಭಯದಂತೆ ನೋಡುತ್ತದೆ. ಆದರೆ ಯೋಸೇಫಿನ ಸೇವಕ ಅವರಿಗೆ ಹೇಳುತ್ತಾನೆ, ಭಯಪಡಬೇಡಿ, ನಿಮ್ಮ ದೇವರೇ ನಿಮಗೆ ಇದನ್ನ ಕೊಟ್ಟಿದ್ದಾನೆ ಎಂಬುದಾಗಿ. ಎಷ್ಟು ಸುಂದರವಾದ ಮಾತು. ಅವರು ಶಿಕ್ಷೆಯನ್ನ ನಿರೀಕ್ಷಿಸುತ್ತಾ ಇದ್ದಾರೆ, ಆದರೆ ದೇವರು ಅವರಿಗೆ ಕೃಪೆಯನ್ನ ತೋರಿಸುತ್ತಿದ್ದಾರೆ. ನಂತರ ಯೋಸೇಫ ಮನೆಗೆ ಬರುತ್ತಾರೆ. ಸಹೋದರರು ಅವನ ಮುಂದೆ ಮತ್ತೆ ತಲೆಬಾಗುತ್ತಾರೆ. ಮತ್ತೆ ಯೋಸೇಫಿನ ಕನಸು ನೆರವೇರುತ್ತದೆ. ಯೋಸೇಫ ಬೆನ್ಯಾಮೀನನನ್ನು ನೋಡುತ್ತಾನೆ. ಅವನ ಭಾವನೆಗಳನ್ನ ಅವನು ಹಿಡಿದುಕೊಳ್ಳಲು ಆಗುವುದಿಲ್ಲ. ಅವನು ಒಳಗೆ ಹೋಗಿ ಅಳುತ್ತಾನೆ. ಹೊರಗೆ ಅವನು ಐಗುಪ್ತದ ಶಕ್ತಿಶಾಲಿ ಅಧಿಕಾರಿಯಂತೆ ಕಾಣುತ್ತಾನೆ. ಆದರೆ ಒಳಗೆ ಇನ್ನೂ ಗಾಯಗೊಂಡಿರುವಂತಹ ಸಹೋದರನ ಹೃದಯ ಇದೆ. ನಂತರ ಅವರು ಎಲ್ಲರೂ ಸೇರಿ ಊಟ ಮಾಡುತ್ತಾರೆ. ಆದರೆ ಯೋಸೇಫ ಇನ್ನೂ ಒಂದು ಪರೀಕ್ಷೆ ಮಾಡುತ್ತಾನೆ. ಅವನು ಬೆನ್ಯಾಮೀನನಿಗೆ ಉಳಿದವರಿಗಿಂತ 5 ಪಟ್ಟು ಹೆಚ್ಚು ಆಹಾರ ಕೊಡುತ್ತಾನೆ. ಯಾಕೆ ಗೊತ್ತಾ? ಹಿಂದೆ ಯೋಸೇಫಿಗೆ ವಿಶೇಷ ಪ್ರೀತಿ ಸಿಕ್ಕಾಗ ಅವರು ಅಸೂಯೆ ಪಟ್ಟಿದ್ದರು. ಈಗ ಅವರ ಹೃದಯ ನಿಜವಾಗಿಯೂ ಬದಲಾಗಿದೆ ಎಂದು ಯೋಸೇಫ ನೋಡಲು ಬಯಸುತ್ತಾ ಇದ್ದಾನೆ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಹೃದಯವನ್ನ ಪರೀಕ್ಷಿಸುತ್ತಾರೆ. ಹೊರಗಿನ ಮಾತುಗಳಲ್ಲಿ ಬದಲಾವಣೆ ಕಾಣಿಸಬಹುದು, ಆದರೆ ದೇವರು ಒಳಗಿನ ಬದಲಾವಣೆಗೆ ಗಮನ ಕೊಡುವಂತ ದೇವರಾಗಿದ್ದಾರೆ. ಈ ಕತೆ ನಮಗೆ ಹೇಳುವುದು, ದೇವರು ಮೌನವಾಗಿ ನಮ್ಮೊಳಗೆ ಕೆಲಸ ಮಾಡುತ್ತಾ ಇದ್ದಾರೆ. ಭಯದ ಮಧ್ಯೆಯೂ ಕುಟುಂಬದ ನೋವಿನ ಮಧ್ಯೆಯೂ ದೇವರು ಗುಣಪಡಿಸುವ ಕೆಲಸ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರ ಕೃಪೆ ನಮ್ಮ ಭಯಕ್ಕಿಂತ ದೊಡ್ಡದು ಪ್ರಿಯರೇ. ನಾವು ಭಯಪಟ್ಟರೂ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಇದ್ದಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಭಯಕ್ಕಿಂತ ಕೃಪೆಯನ್ನ ನಾವು ನಂಬಬೇಕು ಪ್ರಿಯರೇ. ಅಪರಾಧ ಭಾವನೆಗೆ ನಾವು ಬಂದಿ ಆಗದಿರಾ ದೇವರ ಪ್ರೀತಿಯನ್ನ ಸ್ವೀಕರಿಸಬೇಕು. ಹಾಗಾದ್ರೆ ಇಂದು ಇದನ್ನ ನೆನಪಿಟ್ಟುಕೊಳ್ಳೋಣ. ಸಹೋದರರು ಭಯಪಟ್ಟರು, ಆದರೆ ಯೋಸೇಫಿನ ಹೃದಯದಲ್ಲಿ ಪ್ರೀತಿ ಇತ್ತು. ಇಂದು ನಾವು ದೇವರನ್ನ ಹೇಗೆ ನೋಡುತ್ತಾ ಇದ್ದೇವೆ? ತೀರ್ಪು ಕೊಡುವ ದೇವರಂತೆಯಾ ಅಥವಾ ಕೃಪೆಯಿಂದ ಸ್ವಾಗತಿಸುವ ತಂದೆಯಂತೆಯಾ?
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಪ್ರೀತಿಯನ್ನು ಸ್ವೀಕರಿಸುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು